ಭದ್ರಕಾಲದಲ್ಲಿ ರಾಖಿ ಕಟ್ಟಿದರೆ ಏನಾಗುತ್ತೆ? ಇಲ್ಲಿದೆ ಆ ರಹಸ್ಯ. ರಕ್ಷಾಬಂಧನ 2024 ಶ್ರಾವಣ ಮಾಸದ ಪೂರ್ಣಿಮಾ ತಿಥಿಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಸಹೋದರರಿಗೆ ರಾಖಿ ಕಟ್ಟುವಾಗ ಸಮಯವನ್ನು ನೋಡುವುದು ಬಹಳ ಮುಖ್ಯ. ನಂಬಿಕೆಯ ಪ್ರಕಾರ ಭದ್ರಕಾಲದಲ್ಲಿ ಯಾವುದೇ ಕಾರಣಕ್ಕೂ ರಾಖಿ ಕಟ್ಟಬಾರದು. ಹಾಗಾದರೆ ಈ ಕಾಲದಲ್ಲಿ ಏಕೆ ರಾಖಿ ಕಟ್ಟಬಾರದು ಎನ್ನುವುದು ಇಲ್ಲಿದೆ. ರಕ್ಷಾಬಂಧನ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಅಣ್ಣ ತಂಗಿ ಪ್ರೀತಿಯ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ರಕ್ಷಾಬಂಧನ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ರಕ್ಷಾಬಂಧನ ದಿನವನ್ನು ಶ್ರಾವಣಿ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಶ್ರಾವಣಿ ಪೂರ್ಣಿಮೆಯ ನಂತರ ಭಾದ್ರಪದ ಮಾಸವನ್ನು ಆರಂಭವಾಗುತ್ತದೆ. ರಕ್ಷಾಬಂಧನ ಸಮಯದಲ್ಲಿ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಅವನ ದೀರ್ಘಾಯುಷ್ಯಕ್ಕಾಗಿ ಹಾರೈಸುತ್ತಾಳೆ. ಈ ಬಾರಿ ರಾಖಿ ಕಟ್ಟುವುದು ಸೋಮವಾರ 19/2024 ಆಚರಿಸಲಾಗುತ್ತದೆ. ರಾಖಿ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತವಾಗಿದೆ. ಆದರೆ ಈ ವರ್ಷ ರಕ್ಷಾಬಂಧನ ಹಬ್ಬದ ದಿನ ಭದ್ರನ ಪ್ರಭಾವ ಇರುತ್ತದೆ. ಈ ಭದ್ರ ಸಮಯದಲ್ಲಿ ರಾಖಿ ಕಟ್ಟುವುದು ಅಶುಭವೆಂದು ಪರಿಗಣಿಸಲಾಗಿದೆ. ರಕ್ಷಾಬಂಧನ ಹಬ್ಬದ ದಿನದಂದು ಸೋಮವಾರ ಬೆಳಗ್ಗೆ 5:30ರಿಂದ ಭದ್ರಕಾಲ ಇರುತ್ತದೆ ಎನ್ನಲಾಗುತ್ತದೆ. ಮಧ್ಯಾಹ್ನ 1:37 ಇರುತ್ತದೆ. ಹಾಗಾಗಿ ನಂತರ ರಾಖಿ ಹಬ್ಬವನ್ನು ಆಚರಿಸಲಾಗುತ್ತದೆ. ನಂಬಿಕೆಗಳ ಪ್ರಕಾರ ರಾಖಿ ಹಬ್ಬದ ದಿನ ಈ ಸಮಯದಲ್ಲಿ ಭದ್ರನು ಭೂಲೋಕದಲ್ಲಿ ಇರುತ್ತದೆ ಎನ್ನಲಾಗುತ್ತದೆ. ಹಾಗಾಗಿ ಈ ಸಮಯವನ್ನು ಹಬ್ಬವನ್ನು ಆಚರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಭದ್ರಕಾಲದಲ್ಲಿ ಕಟ್ಟುವ ರಾಖಿ ಯಾವುದೇ ಫಲ ನೀಡುವುದಿಲ್ಲ. ಇದರಿಂದ ಜೀವನದಲ್ಲಿ ದುಃಖವೂ ಉಂಟಾಗುತ್ತದೆ ಹಾಗೂ ಸಂಬಂಧಗಳು ಹಾಳಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ರಾಖಿ ಕಟ್ಟುವ ಮುನ್ನ ಭದ್ರಾ ಸಮಯವನ್ನು ನೋಡಿಕೊಳ್ಳಬೇಕು ಎಂಬುದು ಮರೆಯಬೇಡಿ. ಶಾಸ್ತ್ರಗಳ ಪ್ರಕಾರ ಭದ್ರಕಾಲದಲ್ಲಿ ರಾಖಿ ಕಟ್ಟುವುದು ನಿಷಿದ್ಧವಾಗಿದೆ. ಭದ್ರ ಶನಿಯ ನಿಜವಾದ ಸಹೋದರಿ ಅದರ ಸಹೋದರ ಶನಿಯಂತೆ ಕೆಟ್ಟ ಪರಿಣಾಮಗಳು ಬೀರುತ್ತದೆ. ಅಲ್ಲದೆ ಮತ್ತೊಂದು ನಂಬಿಕೆಗಳ ಪ್ರಕಾರ ರಾವಣ ಸಹೋದರಿ ಶೂರ್ಪನಖಿ ಭದ್ರಕಾಲದಲ್ಲಿ ರಾಖಿ ಕಟ್ಟಿದ್ದಳಂತೆ. ಈ ಕಾರಣದಿಂದಲೇ ರಾವಣ ಸರ್ವನಾಶವಾಯಿತು ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಸಮಯದಲ್ಲಿ ರಾಖಿ ಕಟ್ಟಿದರೆ ಅದರಿಂದ ನಿಮ್ಮ ಸಹೋದರರಿಗೆ ತೊಂದರೆಗಳು ಬರುತ್ತವೆ. ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ 19 ಸೋಮವಾರ ಮಧ್ಯಾಹ್ನ 1:33ರಿಂದ 4:25 ರಕ್ಷಾಬಂಧನ ಹಬ್ಬ ಆಚರಿಸಬಹುದು. ಇದು ಬಹಳ ಶುಭ ಸಮಯವಾಗಿದೆ. ಇನ್ನು ಇದರೊಂದಿಗೆ ಪ್ರದೋಷ ಕಾಲದಲ್ಲಿ ರಾಖಿ ಕಟ್ಟುವುದು ಮಂಗಳಕರ ಎನ್ನಲಾಗುತ್ತದೆ. ಈ ದಿನ ಪ್ರದೋಷ ಕಾಲದ ಮುಹೂರ್ತವು ಸಂಜೆ 6:56ರಿಂದ 9 ಇರುತ್ತದೆ. ಈ ದಿನ ರಾಖಿ ಕಟ್ಟುವಾಗ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ರಾಖಿ ಕಟ್ಟುವಾಗ ಒಂದು ತಟ್ಟೆಯಲ್ಲಿ ದೀಪ ಹಚ್ಚಿ ಕುಂಕುಮ ಇಟ್ಟುಕೊಳ್ಳಬೇಕು. ಜೊತೆಗೆ ಒಂದು ಸ್ವೀಟ್ ಸಹ ಇಟ್ಟುಕೊಂಡು ಮೊದಲು ಗಣಪತಿಗೆ ರಾಖಿ ಕಟ್ಟಿ ನಂತರ ಸಹೋದರರಿಗೆ ಆರತಿ ಮಾಡಿ ನಂತರ ರಾಖಿ ಕಟ್ಟಿ ಅವರಿಗೆ ಸಿಹಿಯನ್ನು ತಿನ್ನಿಸಬೇಕು. ಈ ರೀತಿ ಮಾಡುವುದರಿಂದ ಅವರ ಜೀವನದಲ್ಲಿ ಯಶಸ್ಸು ಹಾಗೂ ಪ್ರಗತಿ ಸಿಗುತ್ತದೆ. ರಕ್ಷಾಬಂಧನ ದಿನ ಪಂಚಾಮೃತ ಖೀರ್ ಮಾಡಿ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ನೀಡಿದರೆ ಅವರಿಗೆ ಅದೃಷ್ಟ ಒಲಿದು ಬರುತ್ತದೆ ಎನ್ನಲಾಗುತ್ತದೆ. ಜ್ಯೋತಿಷ್ಯಗಳು ಇನ್ನು 19ರಂದು ಮಧ್ಯಾಹ್ನ 1:45ರಿಂದ ರಾತ್ರಿ 7:45 ರಾಖಿ ಕಟ್ಟಲು ಮುಹೂರ್ತವಿಲ್ಲವೆಂದು ಅನೇಕ ರೀತಿಯ ಅಶುಭ ಕಾರ್ಯಗಳನ್ನು ಮಾಡಲು ಸಹ ಉತ್ತಮ ಸಮಯಗಳನ್ನು ಎನ್ನಬಹುದು. ಗಣೇಶ ಹಾಗೆಯೇ ನೀವು ಕೃಷ್ಣನ ಭಗವಾನ್ ಶಿವನಿಗೆ ರಾಖಿ ಕಟ್ಟಬಹುದು. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ.